ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜನೀಸ್ ಕಿಚನ್ ಕಾರ್ನರ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿರೋವಂಥ ರೆಸಿಪಿ ಬೆಂಡೆಕಾಯಿ ಪಲ್ಯ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾನಿಲ್ಲಿ ಅರ್ಧ kg ಆಗೋಷ್ಟು ಬೆಂಡೆಕಾಯಿನ ತೊಳೆದ್ಬಿಟ್ಟು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. 2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ತೊಗೊಳ್ಳಿ. 1 ಟೊಮೆಟೊ ಸಾಕು. ನಾನು ತೊಗೊಂಡಿರೋ ಅರ್ಧ kg ಬೆಂಡೆಕಾಯಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಒಂದು 7ರಿಂದ 8 ಎಲೆ ಇದೆ. ಇಲ್ಲಿವಾಗ ನಾನು ಸ್ಪೈಸಸ್ನ ಏನೇನು ಯೂಸ್ ಮಾಡ್ತಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಚಿಟಕಿ ಅರಿಶಿನ. ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೂ ಬೇಕು ಮತ್ತು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೂ ಬೇಕು. ಇವಾಗ ನೋಡಿ, ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಬೆಂಡೆಕಾಯಿ ಹಾಕ್ಕೊಂಡು ಅದು ಲೋಳೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಬೇಗ ಲೋಳೆ ಎಲ್ಲ ಹೋಗುತ್ತೆ. ಹಂಗಂತ ತುಂಬ ಎಣ್ಣೆ ಹಾಕ್ಕೋಬಾರ್ದು. ಅದು ಪಲ್ಯ ಮಾಡ್ಕೊಳ್ಳೋ ಟೈಮಲ್ಲಿ ಎಣ್ಣೆ ಫುಲ್ ಬಿಟ್ಕೊಂಡ್ಬಿಡುತ್ತೆ. ಇವಾಗಲೇ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ ಹಾಕ್ಕೊತಿದ್ದೀನಿ ನೋಡಿ, 1 ಅಥವಾ 1.5 ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಲೋಳೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಅದನ್ನು ಸೀಸ್ಕೋಬಾರ್ದು, ಕಪ್ಪಗಾಗೋ ಥರ ಮಾಡ್ಕೋಬಾರ್ದು. ನಾರ್ಮಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ ಇವಾಗ ಹಿಂಗಾಗಿದೆ. ಲೋಳೆಯಿಂದ ಬಾಣಲಿ ಎಲ್ಲ ಕಪ್ಪಗಾಗಿರುತ್ತೆ. ಬಟ್ ಬೆಂಡೆಕಾಯಿ ನೋಡಿ ಫುಲ್ ಲೋಳೆ ಹೋಗಿದೆ. ಇವಾಗ ಇದಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ, ಸರಿನಾ? ಇವಾಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಈರುಳ್ಳಿದು ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಬೆಂಡೆಕಾಯಿ ಇಷ್ಟಪಡ್ದಿರೋರಿಗೆ ಈ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ರಸಮ್ ಏನಾದರೂ ಮಾಡಿದಾಗ ಸೈಡಿಗೆ ಪಲ್ಯ ಮಾಡ್ಕೊಂಡು ತಿನ್ಬೋದು, ಇಲ್ಲ ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು. ನಾನು ಇವಾಗ ಇಲ್ಲಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಪಲ್ಯ. ಇವಾಗ ಲೋಳೆ ಸಿಕ್ಕಿದ್ರೆ ಮಕ್ಕಳು ತಿನ್ನೋದಿಲ್ಲ. ನಾವು ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೇ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಲೋಳೆ ಸಿಗೋದೇ ಇಲ್ಲ ನಿಮಗೆ. ಆವಾಗ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಬ್ಯಾಚುಲರ್ಸ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬೇಗ ಆಗುತ್ತೆ. ಒಂದೇ ಥರ ಅಡುಗೆ ತಿಂದವ್ರಿಗೆ ಬೋರ್ ಆಗಿದ್ದರೆ ಈ ಥರ ಮಾಡ್ಕೋಬೋದು. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಿಕ್ಸಿ ಅವಶ್ಯಕತೆ ಇರಲ್ಲ, ಏನಾದರೂ ರುಬ್ಕೊಂಡು ಹಾಕೋಬೇಕು ಅನ್ನೋದಕ್ಕೆ. ನಾನು ಇವಾಗ ಅದಕ್ಕೆ ಟೊಮೆಟೊ ಹಾಕಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಮಸಾಲ ಐಟಮ್ಸ್ನ ಹಾಕೋಣ. ಮಸಾಲೆ ಇವಾಗ ನೋಡಿ, ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ, ಒಣಮೆಣ್ಸಿನ್ಕಾಯಿ ಏನೂ ಯೂಸ್ ಮಾಡಿಲ್ಲ. ಖಾರದ ಪುಡಿಯಿಂದನೇ ಅದು ಖಾರ ಬಂದಿರುತ್ತೆ, ಸಾಕು ಅಷ್ಟೇ. ಗರಂ ಮಸಾಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಬೇಕಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಬಟ್ ಅದು ಹೆವಿ ಅನಿಸುತ್ತೆ ಅಂತ ನಾನು ಯೂಸ್ ಮಾಡಿಲ್ಲ ಅಷ್ಟೇ. ನಿಮಗೆ ಬೇಕಂದರೆ ಆಪ್ಷನಲ್, ಅದು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಇವಾಗ ನೋಡಿ, ಅದು ಹಸಿ ವಾಸನೆ ಎಲ್ಲ ಹೋಗಿ ಸ್ಪೈಸಸ್ದು ಈ ಥರ ಆದಮೇಲೆ ಈಗ ಇದಕ್ಕೆ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹಾಕೋಣ. ಆಲ್ರೆಡಿ ಆ ಬೆಂಡೆಕಾಯಿ ಅರ್ಧ ಬೆಂದೋಗಿರುತ್ತೆ ಹುರ್ಕೋಬೇಕಾದ್ರೇ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು. ಒಂದು 5ರಿಂದ 8 ನಿಮಿಷದವರೆಗೂ ಬೆಂಡೆಕಾಯಿನ ಬೇಯಿಸ್ಕೊಂಡ್ರೆ ಸಾಕು. ನೀರು ಏನೂ ಹಾಕೋದು ಬೇಡ. ನೀರೆಲ್ಲ ಹಾಕಿದ್ರೆ ನಿಮಗೆ ಗ್ರೇವಿ ಥರ ಬಂದುಬಿಡುತ್ತೆ. ಇದು ಸ್ವಲ್ಪ ಪಲ್ಯ ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಂತೂ ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಡಾಕ್ಟ್ರು ಕೂಡ ಹೇಳ್ತಾರೆ ತಿನ್ನೋದಕ್ಕೆ ಇದನ್ನೆಲ್ಲ. ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಅದನ್ನು ಒಂದು 5ರಿಂದ 8 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ವಾರದಲ್ಲಿ ಒಂದು ಸಲನಾದರೂ ಈ ಥರ ಮಾಡ್ಕೊಂಡು ತಿನ್ನಬೇಕು. ಹೆಲ್ದಿನ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 5ರಿಂದ 8 ನಿಮಿಷ ಬೇಯಿಸ್ಕೊಳ್ಳೋಣ. ಆವಾಗವಾಗ ಕೈ ಆಡ್ತಾ ಇರಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಡ್ರೈ ಮಾಡ್ಕೊತಿದ್ದೀವಲ್ವ, ಅದಕ್ಕೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ನೋಡಿ, ನೀಟಾಗಿ ಬೆಂಡೆಕಾಯಿ ಕೂಡ ಬೆಂದಿದೆ. ಅದು ಮಸಾಲೆಗೆಲ್ಲ ಬೆಂಡೆಕಾಯಿ ನೀಟಾಗಿ ಹೊಂದ್ಕೊಂಡಿದೆ. ಇವಾಗ ಇಷ್ಟ ಆದಮೇಲೆ ಸಾಕು. ಇದನ್ನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಚಪಾತಿ ಜೊತೆ ಅಥವಾ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ರಸಮ್ ಜೊತೆ, ಅನ್ನ ಸಾಂಬಾರು ಜೊತೆ
ಪಲ್ಯ ಥರ ನೆಂಚ್ಕೊಂಡು ತಿನ್ನೋದಕ್ಕೂ ಸರಿ ಇರುತ್ತೆ. ಬನ್ನಿ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಬೆಂಡೆಕಾಯಿನ ಹುರ್ಕೋಬೇಕಾದ್ರೆ ನೀಟಾಗಿ ಕಮ್ಮಿ ಫ್ಲೇಮಲ್ಲಿ ಈ ಥರ ಹುರ್ಕೊಂಡ್ರೆ ಈ ಥರ ಗ್ರೀನಲ್ಲಿ ಕಾಣುತ್ತೆ. ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.